ಅಂತ ಪ್ರಶ್ನೆ ಬರ್ಬೋದು, ಅದನ್ನ ನಾನೇ ಹೇಳ್ತಾ ಇದ್ದೀನಿ. ನನಗೆ ಭೇಟಿ ಮಾಡಕ್ ಆಗ್ಲಿಲ್ಲ, ಆದ್ರೆ ಒಂದು ಫೋನ್ ಮೂಲಕ ನನ್ಗೊಂದು ವಿಶ್ ಮಾಡಿದ್ದಾರೆ. ಒಳ್ಳೇದಾಗ್ಲಿ ಅಕ್ಕ, ಹೊರಗಡೆ ಬನ್ನಿ, ಆದಷ್ಟು ಬೇಗ ಹೊರಗಡೆ ಬನ್ನಿ, ಒಳ್ಳೇದಾಗ್ಲಿ ಅಂತ ಹೇಳಿದ್ದಾರೆ. ಅವ್ರಿಗೆ ನಾನು ಇಲ್ಲಿ ಕೂತ್ಕೊಂಡೆ ಅವರಿಗೆ ನಾನು ಈ ವಿಷಯವನ್ನ ತಲುಪಿಸ್ತಾ ಇದ್ದೀನಿ. ಇವತ್ತು ಆಡಿಯೋ ರಿಲೀಸ್ ಮಾಡ್ತಾ ಇದ್ದೀವಿ, ನೀನು ಒಂದ್ಸರಿ ಕೇಳಪ್ಪ ನೋಡಪ್ಪ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಸೊ ಸಿನಿಮಾನ ತೋರಿಸುವಂತ ಪ್ರಯತ್ನ, ಸೊ ನೀವು ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಅವ್ರು ಯಾವಾಗ್ಲೂ ರೆಡಿನೇ ಇರ್ತಾರೆ. ಈ ಹಿಂದೆ ಅವ್ರು ಸಿನಿಮಾಗೆ ಬಂದು ಫಸ್ಟ್ ಹಾಫ್ ಮಾಡಿದ್ದಾರೆ. ಸೊ ಆಫ್ಟರ್ ಈ ಇನ್ಸಿಡೆಂಟ್ ಎಲ್ಲ ಆದ್ಮೇಲೆ ಒಂದ್ ಭೇಟಿ ಪ್ರಯತ್ನ ಮಾಡಿದೀನಿ ಅಂತ ಹೇಳಿದ್ರೆ, ಸಿನಿಮಾ ಯಾವಾಗ ತೋರಿಸಬಹುದು ಮ್ಯಾಮ್? ಸಿನಿಮಾ ಎಲ್ಲಿವರೆಗೂ ಬಂದಿದೆ? ಸಿನಿಮಾ ಬಿಡುಗಡೆಗೆ ಬಂದಿದೆ, ಆಗಸ್ಟ್ ಅಲ್ಲಿ ತೆರೆಗೆ ಬರುತ್ತೆ. ನಾವು ಪ್ರಯತ್ನ ಪಟ್ಟಿದೀವಿ. ಆಮೇಲೆ ಅವರ ವೈಯಕ್ತಿಕ ಬದುಕಿನ ನಡುವೆ ನಾವು ಸ್ವಲ್ಪ ಮೂಗು ತೂರಿಸೋದು ಸ್ವಲ್ಪ ಕಷ್ಟ ಆಗತ್ತೆ. ಅದು ನಮಗ್ ಬೇಡದಿರೋ ವಿಚಾರ, ಅದು ಅವ್ರವ್ರು ಇದು ಮಾಡ್ಕೊತಾರೆ. ನನ್ನ ಮಟ್ಟಿಗೆ ಹೇಳೋದಾದ್ರೆ ಕೇಳ್ಕೊಂಡ್ವಿ. ಅವರಿಗೆ ಸಮಯದ ಅಭಾವನೂ ಇದೆ ಒಂದು, ಆಮೇಲೆ ಈಗಿರುವ ಒಂದು ಸಿಚುವೇಶನ್ ಅಲ್ಲಿ ಅವರು ಏನನ್ನು ತಗೊಳ್ಳೋ ಇದ್ರಲ್ಲಿ ಇಲ್ಲ ಅಂತ ಅನ್ಕೋತೀನಿ. ಮತ್ತೆ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಒಂದು, ಯಾವಾಗ್ಲೂ ನಮ್ಮ ಹೆಜ್ಜೆಯನ್ನ ನಾವೇ ಇಡಬೇಕು. ಬೇರೆಯವ್ರಿದ್ದಾರೆ ಅಥವಾ ಬೇರೆಯವ್ರಿದ್ದಾರೆ ಅಂತ ನಾವಿಟ್ಟಾಗ ನಾವು ತಪ್ಪು ಹೆಜ್ಜೆ ಇಡ್ತೀವಿ. ನಮ್ಮ ಹೆಜ್ಜೆನ ನಾವಿಟ್ಟಾಗ ಅದು ತಪ್ಪೋ ಸರಿನೋ ನಾವು ಅದನ್ನ ಮುನ್ನಡೆಸ್ಕೊಂಡು ಹೋಗೋ ಶಕ್ತಿನ ಆ ಭಗವಂತ ನಮಗ್ ಕೊಡ್ತಾನೆ. ಆ ಭಗವಂತನಲ್ಲಿ ನಾನು ಇವತ್ತಿನವರೆಗೂ ಕೇಳ್ಕೊಂಡಿದ್ದೆ, ನಮ್ಮ ಮನೆಯವರಿಲ್ಲ, ನನ್ನ ಜೊತೆಗೆ ನೀನು ನಿಲ್ಬೇಕು ಪರಮಾತ್ಮ ಅಂತಾನೆ ನಾನು ಇವತ್ತಿಗೂ ನನ್ನ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಡೈರೆಕ್ಟ್ರು ನನಗೆ ಏನು ಇಷ್ಟವರೆಗೆಲ್ಲ ಕೇಳಿದ್ದೀರಾ, ನನ್ನ ಜೊತೆಗೆ ನಿಂತ್ಕೊಂಡು ಎಷ್ಟೇ ಅಡೆತಡೆಗಳ ಬಂದ್ರೂ ನನ್ನ ಜೊತೆಗೆ ನಿಂತ್ಕೊಂಡು ಅಕ್ಕ ಎದುರುಬೇಡಿ ಇಷ್ಟೇ ಅವರ ಸ್ಲೋಗನ್ನು. ಅಕ್ಕ ಎದುರುಬೇಡಿ, ತಲೆ ಕೆಡಿಸ್ಕೋಬೇಡಿ, ನೀವು ಆರಾಮಾಗಿರಿ. 5 ವರ್ಷ ಆಯ್ತು, 6 ವರ್ಷ ಆಯ್ತು, ಹೇಗಪ್ಪ ಅಂತಿರುವಾಗ ಒಂದು ದಿನ ನಮಗೂ ಒಳ್ಳೆ ದಿನ ಬರುತ್ತೆ, ನಮಗೂ ಒಂದು ಒಳ್ಳೆ ದಿನ ಬರುತ್ತೆ ಅಂತ ನನಗೆ ತುಂಬಾ ಧೈರ್ಯ ತುಂಬಿಸಿ ಇವತ್ತು ಕರ್ಕೊಂಡ್ಬಂದಿದ್ದಾರೆ. ಆಮೇಲೆ ಮತ್ತೊಂದು ವಿಚಾರ, ನನ್ನ ಒಂದು ತುಂಬಾ ತೊಂದರೆಗಳು, ತುಂಬಾ ಅಡೆತಡೆಗಳು ಇರುವಾಗ ಆಕಾಶ ಆಡಿಯೋ ಗೋಪಾಲಣ್ಣ ಅಂತೇಳಿ ನನಗೆ ಒಂದು ಶಕ್ತಿಯಾಗಿ, ಅಂದ್ರೆ ನನಗೆ ಗೊತ್ತಿಲ್ದಿರೋ ವಿಷಯಗಳನ್ನ ಕೇಳಿದಾಗ ಕೇಳ್ಕೊಂಡು ಇವತ್ತಿನವರೆಗೆ ನನ್ನನ್ನ ಮುನ್ನೆಡ್ಸ್ಕೊಂಡು ಕರ್ಕೊಂಡ್ಬಂದಿದ್ದಾರೆ.